ನಿಮ್ಮಿಬ್ರಿಗೂ ಏನೋ ಗಿಫ್ಟ್ ತಂದಿದ್ದೀನಿ. ಶಿ ಇಸ್ ಮೈ ಪ್ರೊಫೆಷನಲ್ ಸಿಸ್ಟರ್. ಚಿಕ್ಕಪೇಟೆಗೆ ಬಂದಿರೋದು ತಿನ್ನಕ್ಕೆ, ನಾಟ್ ಶಾಪಿಂಗ್. ನಮ್ಮ ಹುಡುಗಿ ಕೊಡಿಸ್ತಾಳೆ ಅದೆಲ್ಲ ತಗೊಂಡು ಹೋಗಕ್ಕೆ ಬಂದಿದ್ದೀನಿ. ಎಂಗೇಜ್ಮೆಂಟ್ ಹತ್ರದಲ್ಲೇ ಐತೆ ತಾನೆ. ಕಣ್ಣಲ್ಲಿ ಏನೇನು ಚೆನ್ನಾಗಿರೋದು ಕಾಣುತ್ತೆ ಅದು ತಗೊಂಡೋಗೋದು ಅಷ್ಟೇ. ಈ ಕಡೆ ತಿರ್ಗಿಸೋಕ ಬ್ಲೂನಾ ಅದ್ಬಿಟ್ಟು ಬೇರೆನು ಮುಟ್ಟಲ್ವಾ? ಹುಟ್ಟಿನ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತಗೋತೀನಿ. ಅಮ್ಮಗೆ ತಗೊಂಡೋದೆಲ್ಲ ನಡೆಯಕ್ಕಾಗ ನಮ್ಮ ಹುಡುಗಿರ ಆಟ ತಗೋಬಿಟ್ರು. ಕ್ಲೋಸ್ ಅಪ್ ಅಲ್ಲಿ ಇದೆಯಾ? ಒಂದು ವೆಜ್ ಹೋಟ್ಲು ಗಟ್ಟಿ ಇಲ್ಲ ಯಪ್ಪ. ಇಬ್ರು ಅಕ್ಕರ್ ಕೈ ಹಾಕಿದ್ರು. ನಿಂಗೆ ಈಗ ಸುಸ್ತ ಆಗಲ್ಲ, ಹೋಗೋರು ಏನ್ ಮಾಡ್ತೆ ಮಾಡು. ಚಿಕ್ಕದು ಫೈನಲ್ ಆಗಿ ಇದೊಂದು ಮಾತ್ರ ಬಟ್ಟೆ ತಗೊಂಡಿದ್ದೀವಿ. ನಂಗೆ ಮೈಕು ವರ್ಕ್ ಆಗ್ತಿಲ್ಲ, ಬೇಜಾರಾಗ್ತೈತೆ. ಬಂದು ಅದು ಏನು ಮಾಡ್ತಿದ್ದೀವೋ ಗೊತ್ತಿಲ್ಲ. ತಗೊಂಡ್ರೆ 3 ಜೊತೆ ಬಟ್ಟೆ ವೆಜ್ ಇದು ಒಂದೇ ಅಂತೆ. ಟಯರ್ಡ್, ತಲೆನೋವು ಅಲ್ವಾ? ಹೌದಾ? ದ ಬೆಸ್ಟ್ ಎವರ್ ರಿವ್ಯೂ ಐ ರಿಸೀವ್ಡ್. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪ್ ಸ್ಟಾಕ್ಸ್. ಎಲ್ಲಿದ್ದೀನಿ ಅಂತನಾ? ಚಿಕ್ಕಪೇಟೆ. ಸೀರಿಯಸ್ಲಿ ಅಪ್ಪ ಎಷ್ಟು ಬಿಸಿಲಿದೆ. ದಿನ ಬಿಸಿಲಿರಲಿಲ್ಲ, ಬಟ್ ಇವಾಗ ಬಿಸಿಲಿದೆ. ಫೈನ್. ನನ್ನ ವೀಡಿಯೋಸ್ಗೆ ಇಲ್ಲಿವರೆಗೂ ಸಪೋರ್ಟ್ ಮಾಡ್ತಿರೋರು ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಆ್ಯಂಡ್ ಈ ವಿಡಿಯೋಯಿಂದ ಮುಂದೆ ಇನ್ನೆಲ್ಲ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತೀರಾ ಅವರೆಲ್ಲರಿಗೂ ಥ್ಯಾಂಕ್ಸ್ ಇನ್ ಅಡ್ವಾನ್ಸ್. ಸೊ ಇವತ್ತು August 1 ಈ ವಿಡಿಯೋ ಮಾಡ್ತಿರೋದು, ವಿಚ್ ಇಸ್ ಅಫಿಷಿಯಲಿ ಎ ಗರ್ಲ್ ಫ್ರೆಂಡ್ಸ್ ಡೇ. ಸೊ ನಾವೆಲ್ಲ ಗರ್ಲ್ ಫ್ರೆಂಡ್ಸ್ ಯೂಶ್ವಲಿ ಡೇಟ್ಗೆ ಎಲ್ಲಿಗೆ ಹೋಗ್ತೀವಿ? ಯಾವ್ದಾದ್ರು ರೆಸಾರ್ಟ್ ಅಥವಾ ಏನಾದ್ರು ಲಂಚಿಗೆ ಹೋಗ್ತೀವಿ. ಬಟ್ ನಾವು ಚಿಕ್ಕಪೇಟೆಗೆ ಬಂದಿದ್ದೀವಿ ಗರ್ಲ್ಸ್ ಡೇಟ್ನ ಮಾಡೋದಕ್ಕೆ. ಯಾರೆಲ್ಲ ಇದ್ದಾರೆ ಅಂತ ನೋಡ್ಕೊಬರೋಣ ಬನ್ನಿ. ಆಲ್ರೆಡಿ ಅವರೆಲ್ಲ ಬಂದು ವೆಯ್ಟ್ ಮಾಡ್ತಿದ್ರು. ನಾನೇ ಸ್ವಲ್ಪ ಲೇಟ್. ಕಾವ್ಯ, ಚುಕ್ಕಿ ಆ್ಯಂಡ್ ಮಾಲಾ. ಸಾರಿ ಫಾರ್ ಲೇಟ್. ಎಲ್ರಿಗೂ ಕೋಆರ್ಡಿನೇಟ್ ಮಾಡಿ ಬೇಗ ಹೊರಡಿ ಅಂತ ಹೇಳಿದ್ ನಾನೇ, ಬಟ್ ಸ್ಟಿಲ್ ನಂದೇ ಲೇಟ್ ಆಯಿತು. ಒಂದು ಸ್ವಲ್ಪ ವಿಡಿಯೋ ಮಾಡೋದಿತ್ತು, ಅದನ್ನೆಲ್ಲ ಮುಗಿಸಿ ಮನೆಯಿಂದ ಹೊರಟಿದ್ದಾಯಿತು. ನಾರ್ಮಲ್ ಆ್ಯಸ್ ಯೂಶುವಲ್. ಟ್ರಾಫಿಕಲ್ಲಿ ಸಿಕ್ಕಾಕೊಂಡ್ರೆ ಬೆಂಗಳೂರು ಟ್ರಾಫಿಕಿಂದ ತಪ್ಪಿಸ್ಕೊಳಕ್ಕೆ ಯಾರ ಕೈಲೂ ಸಾಧ್ಯ ಆಗಲ್ಲ ಅಲ್ವಾ? ಅಫಿಷಿಯಲಿ ನಾವು ಮೀಟ್ ಆದ ತಕ್ಷಣ ಒಂದ್ರೊಂದು ಫಸ್ಟ್ ಹೊಟ್ಟೆ ಇಂಪಾರ್ಟೆಂಟ್. ಸೊ ಹೊಟ್ಟೆಗೆ ಊಟ ಹಾಕ್ಕೊಂಡು ಆಮೇಲೆ ಶಾಪಿಂಗ್ ಸ್ಟಾರ್ಟ್ ಮಾಡಿದ್ದೀವಿ. ಯಾರೆಲ್ಲ ಏನೇನು ತಗೊಳಕ್ ಬಂದಿದ್ದಾರೆ ಅಂತ ಕೇಳೋಣ. ನಮ್ಮ ಹುಡುಗಿಯರು ಡೈಜೆಸ್ಟ್ ಎಲ್ಲ ಮಾಡು ಅಂದರೆ ಗಣೇಶನ್ ಮಾಡು ಎಲ್ಲಂತೂ ನಿಜ. ತೊಳೆಯಕ ಕಾವ್ಯ, ನೀನೇನಕ್ಕೆ ಬಂದಿದೆ ಹೇಳು ಹೋಗಿ. ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸ್ಯಾರಿ ಪರ್ಚೇಸಿಂಗ್ ಬಂದಿದ್ದೆ. ಅಷ್ಟೇ ನಾ ಸ್ಯಾರಿ ಬಿಟ್ಟು ಬೇರೇನು ಮುಟ್ಬಾರ್ದು. ಕಣ್ಣಲ್ಲಿ ಏನೇನು ಚೆನ್ನಾಗಿರೋದು ಕಾಣುತ್ತೆ ಅದು ತಗೊಂಡೋಗೋದು ಅಷ್ಟೇ. ನೋಡ್ತೀನಿ. ಅಮ್ಮ ಚುಕ್ಕಿ ಮಹಾರಾಣಿ, ತಾವೇನಕ್ಕೆ ಬಂದಿದ್ದೀರಾ ನಮ್ಮ ಜೊತೆ ಚಿಕ್ಕಪೇಟೆಗೆ? ಏನೇನ್ ನಮ್ಮ ಹುಡುಗಿ ಕೊಡಿಸ್ತಾಳೆ ಅದೆಲ್ಲ ತಗೊಂಡೋಗಕ್ ಬಂದಿದ್ದೀನಿ. ನಾನು ಯಾರನ್ನೂ ಕ್ವಶನ್ ಕೇಳೇ ಇಲ್ಲ, ಬಿಟ್ಬಿಡಿ ಹೋಗ್ಲಿ. ಎಲ್ಲವ್ರೆ, ನೀವೇನಕ್ಕೆ ಬಂದಿದ್ದೀರಾ ಚಿಕ್ಕಪೇಟೆಗೆ ಇವತ್ತು? ಎಲ್ಲರೂ ಸೀರೆ ತಗೊಂಡೋಗ್ ಬಂದಿದ್ದೀರಾ? ಅದ್ಬಿಟ್ಟು ಬೇರೇನು ಮುಟ್ಟಲ್ವಾ? ಹುಟ್ಟಿನ ಏನೇನು ಇಷ್ಟ ಆಗುತ್ತೋ ಅದೆಲ್ಲ ತಗೋತೀನಿ ಅಷ್ಟೇ. ನೀವಿಬ್ರೇ ಕರೆಕ್ಟಾಗಿ ಹೇಳಿದ್ದು. ಅಯ್ಯೋ, ಶಾಪ್ ಅಲ್ಲಿ ವಿಡಿಯೋ ಮಾಡೋದು ಹಾಳಾಗೋಗ್ಲಿ, ರೋಡ್ ಅಲ್ಲಿ ವಿಡಿಯೋ ಮಾಡೋಕ್ಕೂ ಜಾಗ ಇಲ್ಲ. ಎಲ್ಲ ತಳ್ಕೊಂಡ್ ಹೋಗೋಷ್ಟು ಜನ ಇದ್ರು. ಒಳ್ಳೆ ಹುಡುಗಿ ತಿನ್ನೋದೆಲ್ಲ ಮುಗಿಸಿ ನಾವು ಅಫಿಷಿಯಲ್ ಆಗಿ ಶಾಪಿಂಗ್ ಅಂತ ಸ್ಟಾರ್ಟ್ ಮಾಡಿದ್ವು ಈ ಪಾಯಿಂಟ್ ಆಫ್ ಶಾಪ್ ಅಲ್ಲೇನೆ. ಚಿಕ್ಕ ಪುಟ್ಟ ಐಟಮ್ಸ್, ಕ್ಲಿಪ್ಸ್, ರಿಬಬ್ಯಾಂಡ್. ಅಲ್ಲಿ ಇನ್ನೊಂದು ಇಷ್ಟ ಆದ್ರೆ ತಗೋಬೇಡ ಅಂದ್ರೆ ಬಿಡಿ. ಯಾರ ಎಂಗೇಜ್ಮೆಂಟ್ ಸುಮ್ಮನಿರಕ್ಕ? ಡೈರೆಕ್ಟ್ ಮದ್ವೆನಾ? ಇಲ್ಲಪ್ಪ. ನಾವು ಚಿಕ್ಕಪೇಟೆಗೆ ಬಂದಿರೋದು ತಿನ್ನಕ್ಕೆ, ನಾಟ್ ಶಾಪಿಂಗ್. 2,000 ರೆಂಟಿ ಕೊಡೋಣ. ಯಾರು ಕೇಳ್ತಾರೆ ನಿಂಗೆ ರೆಂಟಿಗೆ? ಅದಕ್ಕೆ ಅಂತಾನೆ ಇರ್ತಾರಲ್ವಾ. ಚೆನ್ನಾಗಿದೆ ಈ ತರ ಚೆನ್ನಾಗಿದೆ. ಇದು ಏನು ನನಗೆ ಚೆನ್ನಾಗಿ ಕೊಡ್ತಿದ್ರಲ್ಲಿ. ಇದೇನು ರೇಟು? ಯಾರೆಲ್ಲ ನನ್ನ ಇನ್ನ ಪಾರ್ಟ್ 1 ಆಫ್ ಚಿಕ್ಕಪೇಟೆ ಶಾಪಿಂಗ್ ಸೀರೀಸ್ ನೋಡಿಲ್ಲ, ಪ್ಲೀಸ್ ಡೂ ವಾಚ್. ಲಿಂಕ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ. ಇದು ನನ್ನ ರೀಸೆಂಟ್ ಆಗಿ ಅಜ್ಜಿಗೆ ಅಮ್ಮಗೆ ತಗೊಂಡೋದೆ ಅಲ್ಲ. ಅವಳು ಬೈತಾಳೆ ರೇಡಿಯಮ್ ಹಂಗೆ ಹಿಂಗೆ ಅಂತ, ಜಾತ್ರೆ ಅಂತ ಬೈತಾಳೆ. ಏನಂದ್ರು? ಈ ತರ ನಿನ್ನ ಹತ್ರ ಇದೆ ರವಿ?
ಇದೆ ತಾನೆ. ಆಲ್ರೆಡಿ ನಾನು ಫಸ್ಟ್ ಚಿಕ್ಕಪೇಟೆ ಶಾಪಿಂಗ್ ವಿಡಿಯೋ ಅಂದ್ರೆ ಈ ವಿಡಿಯೋದ ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ ನಾವು ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ, ಏನೇನ್ ಡಿಫ್ರೆನ್ಸಸ್ ಅಂಡ್ ಇಶ್ಯೂಸ್ ಆಯ್ತು ಈ ಸತಿ ಚಿಕ್ಕಪೇಟೆಯಲ್ಲಿ ಶಾಪಿಂಗ್ ಹೋದಾಗ ಅಂತ, ವಿಚ್ ಇಸ್ ಐ ಥಿಂಕ್ ಕ್ವೈಟ್ ರಿಲೇಟಬಲ್ ಫಾರ್ ಆಲ್. ಬಿಕಾಸ್ ಎಲ್ಲಾ ಟೈಮ್ ಒಂದೇ ತರ ಇರಲ್ಲ. ಅಂದ್ರೆ ಟ್ರೆಂಡ್ ಅಥವಾ ಟೇಸ್ಟ್ ಚೇಂಜ್ ಆದಂಗೆ ಚಾಯ್ಸಸ್ ಆಪ್ಷನ್ ಅಕಾರ್ಡಿಂಗ್ ಟು ದ್ಯಾಟ್ ರೇಟ್ ಸಿಸ್ಟಮ್ ಕೂಡ ಚೇಂಜ್ ಆಗ್ತಾ ಇರುತ್ತೆ. ಸೊ ನಾವಿಲ್ಲಿ ಇವತ್ತು ಅಂದ್ರೆ ಸುದರ್ಶನ್ ಅಂಡ್ ಮೋರ್ 2 ಶಾಪ್ಸ್ ಅಲ್ಲಿ ಕೂಡ ಕಲೆಕ್ಷನ್ಸ್ ನ ನೋಡಿದ್ವಿ, ವಿಚ್ ಇಸ್ ನಾವು ಜಾಸ್ತಿ ಹುಡುಕ್ತಿರ್ಲಿಲ್ಲ ಬಟ್ ಸ್ಟಿಲ್ 2 to 3K ಅಲ್ಲಿ ಸ್ಯಾರೀಸ್ ನ ಶಾಪ್ ಮಾಡಿತ್ತು. ಅದ್ರಲ್ಲೂ ಈ ನಮ್ಮ 4 ಜನದಲ್ಲಿ ಅಂತ ಸ್ಯಾರಿ ಚೂಸ್ ಮಾಡೋದ್ರಲ್ಲಿ ಎಕ್ಸ್ಪರ್ಟೈಸ್ ಅಂತ ಯಾರು ಇರ್ಲಿಲ್ಲ. ಸೊ ಅದಕ್ಕಾಗಿ ಯಾವ ಸ್ಯಾರಿ ಬೆಸ್ಟ್, ಕಲರ್ ಕಾಂಬಿನೇಷನ್ ಅಥವಾ ರೇಟ್, ಇಂಥ ಸ್ಯಾರಿ ಅದೆಲ್ಲ ಏನು ನಾನು ಇನ್ಫಾರ್ಮೇಶನ್ ಕೊಡಕ್ ಆಗ್ತಿಲ್ಲ. ಹೋಲಿಸ್ಕೊಂಡ್ರೆ ನಮ್ಮ ಚುಕ್ಕಿ ಮಹಾರಾಣಿ ಅವರೇ ಸ್ವಲ್ಪ ಅದರಲ್ಲಿ ಬೆಟರ್. ಸೊ ಅವ್ರಿಗೆ ಹೆಂಗ್ ಗೊತ್ತೋ ಅದರಲ್ಲಿ ನಮ್ಗೆ ಸ್ಯಾರಿನ ಚೂಸ್ ಮಾಡಿ ಕೊಟ್ಟಿದ್ದಾರೆ. ಚುಕ್ಕಿ ತುರುಗು ಶೂರ್ತಿ ಇವಾಗ ತಾನೇ ಚಕ್ಕಿರು ಕಚೋರಿ ತಿಂದಿದ್ದೀನಿ. ಹೋಗೋರು ಬರೋರ್ಗೆಲ್ಲ ಒಂದೊಂದು ಬಾಯ್ ಮಾಡ್ಬಿಡೋಣ. ಇಬ್ರು ಅಕ್ಕರ್ ಕೈ ಹಾಕಿದ್ರು. ನಿನಗೆ ಕಲರ್ ಚೆನ್ನಾಗಿ ಕಾಣುತ್ತೆ, ಡಾರ್ಕ್ ಕಲರ್ ಚೆನ್ನಾಗಿ ಕಾಣುತ್ತೆ. ಒಂದ್ಸ ಓಪನ್ ಇದು ಈ ಕಡೆ ತಿರ್ಗ್ಸೋಕ ಬ್ಲೂನಾ ಬಂದ್ ಅದ್ ಏನ್ ಮಾಡ್ತಿದ್ದೀವೋ ಗೊತ್ತಿಲ್ಲ, ಇನ್ನೋದೇ ಆಯ್ತು. ನಿಮಗೂ ಬೇಕಾ ಗಾಯ್ಸ್? ತಗೊಳ್ಳಿ, ನನಗೆ ಕೊಡ್ತಾನೆ. ಬರೀ ಇದೇ ಆಗೋಗೈತೆ. 100 ಪೋಸ್ ಕೊಡ್ಬೇಡ, ಮುಂದಕ್ಕೆ ಮಾಡು. ಫೋಟೋ ತೋರಿಸಂದ್ರೆ ನೀನೊಬ್ಳೆ, ನಿಂಗೆ ಈಗ ಸುಸ್ತಾಗಲ್ಲ. ಹೋಗೋ, ಅದೇನ್ ಮಾಡ್ತೀಯ ಮಾಡು. ಈ ತರ ಹೊಡಬೇಕು ನಮ್ಮ ದೇವ್ರಿಗೆ. ನಾನು ಚಿಕ್ಕಿ ಅಂತ ಎಲ್ಲೋದು ಹುಡುಕ್ತಾ ಇದ್ದೀನಿ. ನಾನು ನಿನ್ನ ಮುಖ ತೋರಿಸಿಲ್ಲ, ನಂಗೆ ಮೈಕು ವರ್ಕ್ ಆಗ್ತಿಲ್ಲ, ಬೇಜಾರಾಗ್ತೈತೆ. ಮೈಕ್ ವರ್ಕ್ ಆಗ್ತಿಲ್ವಾ? ಅಂದ್ರೆ ಇದು ಇರ್ಲಿಲ್ಲ, ಫಸ್ಟ್ ಮಾಡಿರೋದಲ್ಲ ಇದೆ. ಊಟ ಮಾಡ್ತೀರಾ? ಸಾರಿ ಸರ್, ತಿನ್ನಿ ತಿನ್ನಿ. ಇಲ್ಲಿದೆ ನೋಡಿ, ಇದು ಸ್ಮಾಲ್. ಅದೇ ಸ್ಮಾಲ್. ಎಷ್ಟಿದು? ಒಂದೊಂದು ಪ್ರೈಸ್ ಇದೆ. 120 ಅದಾದ್ರೆ 120 ಹಂಗೆ ಬರುತ್ತೆ. ಈ ಥರ ಆದರೆ 450 ಹಂಗೆ ಬರುತ್ತೆ. ಚಿಕ್ಕದ್ರಲ್ಲ ಸ್ವಲ್ಪ. ಫೈನಲ್ ಆಗಿ ಇದೊಂದು ಮಾತ್ರ ಬಟ್ಟೆ ತಗೊಂಡಿದ್ದೀವಿ. ಮಧ್ಯಾಹ್ನ ಎಷ್ಟು 11 ಗಂಟೆ 11:30 ಬಂದವರು. ಅಲ್ಲಿಂದ ಇಲ್ಲಿವರೆಗೂ ಶಾಪಿಂಗ್ ಮಾಡಿದ್ರೆ ತಗೊಂಡ್ರೆ 3 ಜೊತೆ ಬಟ್ಟೆ. The thing I can't post in my YouTube because ಇದೇ ತರ ಚಿಕ್ಕ ಪುಟ್ಟ ಅಲ್ಲಿ ಇಲ್ಲಿ ಸ್ವಲ್ಪ ವಿಡಿಯೋ ಶೂಟ್ ಮಾಡ್ಕೊಂಡಿರೋದು. ಅಟ್ಟೆ ಸ್ಟ್ರೆಚ್ ಮಾಡಕ್ ಯಾಕೆ ಆಗಿಲ್ಲ ಅಂದ್ರೆ ಎವ್ರಿ ಕ್ರೌಡ್ ಇತ್ತು ಚಿಕ್ಕಪೇಟೆ ಅಂತೂ ಫುಲ್. ನಾವೇನ್ ವೀಕೆಂಡ್ ಅಲ್ಲಿ ಹೋಗಿರ್ಲಿಲ್ಲ, ಆಕ್ಚುಲಿ ವೀಕ್ ಡೇಲೇ ಹೋಗಿದ್ದಿತ್ತು. ಬಟ್ ಸ್ಟಿಲ್ ಎಷ್ಟು ಕ್ರೌಡ್ ಇತ್ತು ಅಂದ್ರೆ ನನ್ನ ಕ್ಯಾಮ್ರಾ ಇಟ್ಕೊಳಕ್ ಹೋಗ್ತಿಲ್ಲ, ಎಲ್ಲ ತಳ್ಕೊಂಡೆಲ್ಲ ಹೋಗೋರು. ಅಂಡ್ ಶಾಪ್ಗಳಲ್ಲಿ ಮಾಡ್ಬೋದಿತ್ತು ವಿಡಿಯೋಸ್, ಯಾರು ಏನ್ ರೆಸ್ಟ್ರಿಕ್ಟ್ ಮಾಡಿಲ್ಲ. ಬಟ್ ಸ್ಟಿಲ್ ಮಾಡಕ್ ಆಗಿಲ್ಲ. ಮೇ ಬಿ ನನ್ಗೆ ಐಡಿಯಾ ಇಲ್ಲ ಅನ್ಸುತ್ತೆ, ಇನ್ನ ಕಲಿತಿದ್ದೀನಿ. ಐ ಹೋಪ್ ನೀವ್ ಇದುವರೆಗೂ ನೋಡಿರೋ ವಿಡಿಯೋನ ಎಂಜಾಯ್ ಮಾಡಿರ್ತೀರಾ. ಅಲ್ಲಿ ಸ್ವಲ್ಪ ಮಾತಾಡೋದು, ಮಿಕ್ಕಿರೋ ಗ್ಯಾಪ್ ಅಲ್ಲಿ ನಾನ್ ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇಲ್ಲಿ ಆಕ್ಚುಲಿ ನಾವು ಮೈಕ್ ಹಾಕೊಂಡಿದ್ವಿ, ನನ್ ಮೈಕ್ ಏನಾಗಿತ್ತು ಅಂದ್ರೆ ಚಾರ್ಜ್ ಇರ್ಲಿಲ್ಲ. ಸೊ ಆಫ್ ಆಗ್ಬಿಟ್ಟಿದೆ. ನಾವಿಲ್ಲಿ ಮಾತಾಡೋದು ಅಷ್ಟು ರೆಕಾರ್ಡ್ ಆಗಿಲ್ಲ, ಫುಲ್ ಬ್ಯಾಕ್ ಗ್ರೌಂಡ್ ವಾಯ್ಸ್. ಕೆಲವೊಂದ್ ಪಾರ್ಟಲ್ಲಿ ರೆಕಾರ್ಡೇ ಆಗಿಲ್ಲ, ವಾಯ್ಸೇ ರೆಕಾರ್ಡ್ ಆಗಿಲ್ಲ. ಅದೇನೋ ಅಡಾಪ್ಟರ್ ಪ್ರಾಬ್ಲಮ್ ಇರ್ಬೋದು ಅನ್ಸುತ್ತೆ. ಬೇಜಾರಾಯ್ತು ಸ್ವಲ್ಪ, ಬಟ್ ಸ್ಟಿಲ್ ಹೆಂಗೋ ಮ್ಯಾನೇಜ್ ಮಾಡಿದೀವಿ. ಮೈಕ್ ಇಲ್ಲ ಅಂದ್ರೂ ವಾಯ್ಸ್ ನನ್ನ ಫೋನ್ ಸ್ವಲ್ಪ ಚೆನ್ನಾಗೇ ಬರ್ತಿದೆ, ಮ್ಯಾನೇಜಬಲ್. ಅದನ್ನೇ ನಾವು ಇಲ್ಲಿ ನಾನು, ಕಾವ್ಯ, ರವಿ ಅವ್ರು ಹೇಳ್ತಿದ್ದು. ನೀವು ನೋಡ್ತಿದ್ದೀರಲ್ಲ ಎಷ್ಟು ಜನ ಇದ್ದಾರೆ ಅಂದ್ರೆ ನಮಗೆ ಏನು ಪರ್ಚೇಸ್ ಮಾಡೋಕ್ಕೂ ಆಗಿಲ್ಲ, ಅಷ್ಟೊಂದು ಜನ ಆಗ್ಬಿಟ್ರು. ಇನ್ನ ಸ್ಯಾಟರ್ಡೆ ಸಂಡೇ ಬಂದ್ರೆ ನಿಮ್ಗೆ ಗೊತ್ತಿರುತ್ತಲ್ವಾ, ಬರೀ ಸೆಂಟ್ರಲ್ ಹೋಗ್ಬೇಕಷ್ಟೇ, ಆ ಕಡೆ ನೋಡ್ಕೊಂಡು ಪರ್ಚೇಸ್ ಅದು ಮಾಡಕ್ ಸಾಧ್ಯನೇ ಆಗಲ್ಲ. ಒಂದು ವೆಜ್ ಹೋಟ್ಲ್ ಗತಿ ಇಲ್ಲ ಯಪ್ಪ, ಊಟ ಮಾಡಕ್ ಒಂದು ವೆಜ್ ಹೋಟೆಲ್ ಇಲ್ಲ. ವೆಜ್ ಒಂದೇ ಅಂತ ಆರಾಮಾಗಿ ಜ್ಯೂಸ್ ಶಾಪಲ್ಲಿ ಒಂದು ಜ್ಯೂಸು, ಒಂದು ಸ್ಯಾಂಡ್ವಿಚ್ಚು ನಡೆಯೋಕ್ಕಾಗದೆ ನಮ್ಮ ಹುಡುಗಿರು ಆಟ ತಗೋಬಿಟ್ರು. ನಾನು ಕಲ್ಲರ್ ಇದು ನಾಟ್ ಬ್ಯಾಡ್, ತುಂಬ ಕಪ್ಪಗಿಲ್ಲ ತಾನೆ ರವಿ. ನಮ್ಗೊಂಬೆ ಇಷ್ಟ ಆಯ್ತು. She is my professional sister. Ever heard this word, professional sister? ಯಾರಿಗೂ ಯಾವ ಅಕ್ಕನೂ ಯಾವ ತಂಗಿಗೂ ಈ ಥರ ಹೇಳಿರಲ್ಲ, ಬಟ್ ನನಗೆ ಹೇಳಿದ್ರೆ ಪ್ರೊಫೆಷನಲ್ ಸಿಸ್ಟರ್. ಇಲ್ಲ, ನಾನು ಒಂದೊಂದು ಸಂಬಂಧ ನಾನು ತುಂಬ ಪರ್ಟಿಕ್ಯುಲರ್ ಆಗಿ ಇಡಕ್ಕೆ ಇಷ್ಟಪಡ್ತೀನಿ. ನಾನು ಪ್ರೊಫೆಷನಲ್ ಸಿಸ್ಟರ್ ಅಂದರೆ ಪ್ರೊಫೆಷನಲ್ ಸಿಸ್ಟರ್ ಅಷ್ಟೇ, ಅದಾಗಕ್ಕೆ ಬೇರೆ ಯಾರು ಕುಣಿಸಲ್ಲ ನಾನು. ಸೋ ಟಯರ್ಡ್, ತಲೆನೋವು, ಹೊಟ್ಟೆ ಹಶು, ಸುಸ್ತು.
ಎನರ್ಜಿ ವೇಸ್ಟ್. ನಮ್ಮ ಸಿಸ್ಟರ್ ಇನ್ನೂ ಊಟ ತೊಗೊಂಡು ಬರೋಕ್ಕೆ ಹೋಗಿದ್ದಾರೆ. ಹಾಯ್ ಹಾಯ್ ಅಲ್ವಾ. ನಮ್ಮ ಅಕ್ಕ ನಮಗೆ ಮನೆಯಲ್ಲೇ ಅಡುಗೆ ಮಾಡಿ ಬಡಿಸೋದಲ್ದಲ್ಲೇ ಹೋಟೆಲಲ್ಲೂ ಕೂಡ ಸರ್ವ್ ಮಾಡ್ತವ್ರೆ. ಇನ್ನೊಂದು ಗೋಬಿ ಹೇಳಿದ್ದೀನಿ. ಸೊ ಎಮ್ಮಿ ಅಂತ ಹೇಳೋಕ್ಕಾಗಲ್ಲ. ಹೌದಾ, ಇವ್ರ ರಿವ್ಯೂ ಕೇಳಿಸ್ಕೋಬೇಕು ಮೇಯ್ನು. ಸದ್ಯಕ್ಕೆ ಏನು ಗೊತ್ತಾ, ಇವಾಗಲೇ ಟಯರ್ಡಿಗೆ ಏನು ಸಿಕ್ಕಿದ್ರು ಪರವಾಗಿಲ್ಲ. ದ ಬೆಸ್ಟ್ ಎವರ್ ರಿವ್ಯೂ ಐ ರಿಸೀವ್ಡ್. ಮೈ ಡಿಶ್ ಇಸ್ ಗೋಬಿ. ಬಂದರೆ ಏನೇನೆಲ್ಲ ರಿವ್ಯೂಸ್ ಕೊಡ್ತೀವಿ. ಗೂಗಲ್ ರಿವ್ಯೂಸ್ ಬೇಕು ಅಂದರೆ ನಮ್ಮಂತ ಹೇಳಿ. ಬ್ಲಾಗಿಗೆ ಬಂದಿದ್ದಕ್ಕೆ ನಿಮ್ಮಿಬ್ರಿಗೂ ಏನೋ ಗಿಫ್ಟ್ ತಂದಿದ್ದೀನಿ. ಏನು ಗಿಫ್ಟು? ತುಂಬ ಕಾಸ್ಟ್ಲಿ ಗಿಫ್ಟ್. ಕೈ ಮುಂದೆ ಬಿಡಿರಿ. ತಡಿ ಕಾಸ್ಟ್ಲಿ ಗಿಫ್ಟಾ? ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗಿಗೆ ಬಂದಿದ್ದಕ್ಕೆ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಬ್ಲಾಗ್ ನೋಡಿದ್ದಕ್ಕೆ. ಸಬ್ಸ್ಕ್ರೈಬ್, ಲೈಕ್, ಕಮೆಂಟ್ ಎಲ್ಲದೂ ಮಾಡಿ. ಆ್ಯಂಡ್ ಬ್ಲಾಗ್ ಹೆಂಗಿತ್ತು ಅಂತ ಲಾಸ್ಟಲ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸದ್ಯಕ್ಕೆ ಎಲ್ರಿಗೂ ಒಳ್ಳೇದಾಗಲಿ. ಇದ್ಬಿಟ್ಟು ಇವ್ರು ಏನಾದ್ರು ಹೇಳ್ಕೊಳ್ಳಿ. ಒಳ್ಳೇದಾಗಲಿ ಅಷ್ಟೇ. ಏನಿಲ್ಲ, ಸದ್ಯಕ್ಕೆ ನಮಗೆ ಅದೇ ಖುಷಿ ವಿಷಯ. ವಾಟ್ ಎವರ್ ವಿ ಬಾಟ್ ನಾನು ನಿಮಗೆ ತೋರಿಸ್ತೀನಿ. ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ ನೋಡ್ತಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ವೀಡಿಯೋಸ್ನ ನೋಡಿ. ಆ್ಯಂಡ್ ವಿಡಿಯೋ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಧನ್ಯವಾದಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನಿದು ಆಲ್ಮೋಸ್ಟ್ 3rd ಟೈಮ್ ಕೊಡ್ತಾಯಿದ್ದೀನಿ. ಅಂದರೆ ಏನು ಎಂಡ್ ಮಾಡ್ತಾಯಿದ್ದೀನಿ ವೀಡಿಯೋನ. 3 ಸತಿನೂ ನೋಡಿ ಪ್ಲೀಸ್. ಥ್ಯಾಂಕ್ ಯು ಸೋ ಮಚ್.